ಇಂದು ನಾನು ಹೇಳಲಿಕ್ಕೆ ಹೋಗ್ತಾ ಇರುವಂತಹ ಕತೆ ಕೊಯಿಮತ್ತೂರಿನ ಅಲ್ಲಿರುವಂತಹ ಸ್ಥಳೀಯರಲ್ಲಿ ಹರಿದಾಡ್ತಿರುವಂತಹ ಕತೆ. ಒಂದು ಹಾಸ್ಟೆಲ್ನಲ್ಲಿ ವಿಚಿತ್ರ ಆಗಿರುವಂತಹ ಘಟನೆಗಳು ನಡೀತಾ ಇತ್ತು. ಆದ್ರೂ ಕೂಡ ಆ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳು ಇದ್ರು. ಹಾಗೆ ಒಬ್ಬ ವಿದ್ಯಾರ್ಥಿ ಒಂದು ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತಾನೆ. ಆ ಹಾಸ್ಟೆಲಿಗೆ ಹೋಗಿ ಸೇರ್ಕೋತಾನೆ. ಆ ಮಹಡಿನಿಂದ ಬರ್ತಿರುವಂತಹ ಶಬ್ದಗಳು, ಅಲ್ಲಿರುವಂತಹ ವಿದ್ಯಾರ್ಥಿಗಳು ಯಾರು ಕೂಡ ಅವನ ಮಾತನ್ನ ನಂಬ್ತಾ ಇರಲಿಲ್ಲ. ಆದ್ರೂ ಕೂಡ ಆ ರಾತ್ರಿ ಅವನು ಅನುಭವಿಸಿರುವಂತಹ ಕಷ್ಟ ನನ್ನ ಮುಂದೆ ಶೇರ್ ಮಾಡ್ಕೊಂಡ. ಯಾವ ಥರ ನೋವನ್ನು ಅನುಭವಿಸಿದ ಅನ್ನೋದು ನಿಮ್ಗೆಲ್ಲರಿಗೆ ಗೊತ್ತಾಗ್ಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂತಹ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಹಾರರ್ ಕಂಟೆಂಟ್ಗಳು ಬರ್ತಾ ಇರುತ್ತೆ. ನನ್ನ ಒಬ್ಬ ಫ್ರೆಂಡ್ ವಿಜಯ್ ಅಂತೇಳಿ, ಸೊ ಅವನು ಕೊಯಿಮತ್ತೂರಿನಲ್ಲಿ ವಾಸ ಮಾಡ್ತಾ ಇದ್ದ. ಅವನ ಮನೆಯಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿ ಅವನಿಗೆ ಒಂದು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರುತ್ತೆ. ಒಂದು ಚೆನ್ನಾಗಿರುವಂಥ ಕಾಲೇಜಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರುತ್ತೆ. ಸೊ ಅವನು ಹೋಗ್ಲಿಕ್ಕೆ ಸ್ವಲ್ಪ ತಡ ಆಗಿರುತ್ತೆ. ಅಡ್ಮಿಷನ್ ಎಲ್ಲ ಮಾಡಿಬಿಟ್ಟು ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡ್ಬೇಕಂತೇಳಿ ಹೋಗ್ತಾನೆ, ಕಾಲೇಜ್ ಹಾಸ್ಟೆಲ್ಗೆ. ಬಟ್ ಎಲ್ಲ ಸೀಟ್ಗಳು ಕ್ಲೋಸ್ ಆಗಿರುತ್ತೆ, ಫುಲ್ ಆಗಿರುತ್ತೆ, ಯಾವುದೇ ಥರದ ಸೀಟ್ಗಳು ಇರೋಲ್ಲ. ಹಾಗಂತೇಳಿ ಅವನೇನು ಮಾಡ್ತಾನೆ, ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಹಳೆ ಬಿಲ್ಡಿಂಗ್ ಇರುತ್ತೆ, ಅದನ್ನು ಕೂಡ ಹಾಸ್ಟೆಲ್ ಇರುತ್ತೆ. ಇವ್ರ ಕಾಲೇಜ್ ವಿದ್ಯಾರ್ಥಿಗಳು ಅಲ್ಲೂ ಕೂಡ ಇರ್ತಾರೆ. ಸೊ ಅಲ್ಲಿಗೆ ಹೋಗಿ ಶಿಫ್ಟ್ ಆಗ್ತಾನೆ. ಸೊ ಆ ಹಾಸ್ಟೆಲ್ ಹೇಗೆ ಕಾಣಿಸ್ತಾ ಇತ್ತು ಅಂದರೆ, ತುಂಬ ಹಳೆಯ ಬಿಲ್ಡಿಂಗ್ ಕಾಣಿಸ್ತಾ ಇತ್ತು. ಏನಿಲ್ಲ ಅಂದ್ರೂ ಕೂಡ 90 ವರ್ಷಗಳ ಹಿಂದೆ ಕಟ್ಟಿರುವಂತಹ ಬಿಲ್ಡಿಂಗ್, ಬ್ರಿಟಿಷರ ಕಾಲದಲ್ಲಿ ಕಟ್ಟಿರುವಂತಹ ಬಿಲ್ಡಿಂಗ್. ತುಂಬ ಕಪ್ಪು ಕಲರ್ ಬಣ್ಣ ಇತ್ತು, ಕೆಲವೊಂದು ಗ್ಲಾಸ್ಗಳು ಒಡೆದಿತ್ತು, ಅಲ್ಲಿರುವಂಥ ವಸ್ತುಗಳು ತುಂಬ ಹಳೇದಾಗಿ ಕಾಣ್ತಾ ಇತ್ತು. ಆದ್ರೂ ಕೂಡ ಕ್ಲೀನಾಗಿ ಇಟ್ಟಿದ್ರು. ಅಲ್ಲಿ ಒಂದು ವಿಶೇಷವಾಗಿ ಅವನು ಗಮನಿಸಿದೇನಪ್ಪ ಅಂದರೆ, 3rd ಫ್ಲೋರಲ್ಲಿ ಯಾವುದೇ ಥರದ ವಿದ್ಯಾರ್ಥಿಗಳು ವಾಸ ಮಾಡ್ತಾ ಇಲ್ಲ. ಆಮೇಲೆ ಮೂಲೆಯಲ್ಲಿ ಒಂದು ರೂಮ್ ಕಾಣಿಸುತ್ತೆ, ಅಲ್ಲಿ ಅದ್ರ ಮೇಲೆ ಬರ್ತಿತ್ತು 217 ಅಂತೇಳಿ. ಬಟ್ ಅದು ಯಾಕೆ ಆ ಥರ ಬರ್ದಿತ್ತು ಅಂತೇಳಿ ಅವನಿಗೂ ಗೊತ್ತಿಲ್ಲ. ಸೊ ಕಾಲಿಟ್ಟ ತಕ್ಷಣ ಅವನಿಗೆ ವಿಚಿತ್ರ ಆಗಿರುವಂತಹ ಅನುಭವ ಆಗಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಏನೋ ಒಂಥರ ಗಾಳಿ, ಭಾರವಾಗಿರುವಂಥ ಗಾಳಿ ಬೀಸ್ತಾ ಇತ್ತು. ಈ ಒಂದು ಹಾಸ್ಟೆಲ್ ಸೀಟ್ ಸಿಕ್ಕಿದೆಯಲ್ಲ ಅಂತೇಳಿ ಒಂದು ಖುಷಿ ಪಟ್ಬಿಟ್ಟು ಏನು ಮಾಡ್ತಾನೆ, ಆ ಒಂದು ಹಾಸ್ಟೆಲ್ ಇರ್ತಾನೆ. ಸೊ ಇಡೀ ದಿನ ಹಾಗೆ ಅಲ್ಲಿರುವಂತಹ ಲಗೇಜ್ಗಳನ್ನೆಲ್ಲ ತಗೊಂಡ್ಬಂದು ಎಲ್ಲ ರೂಮಲ್ಲಿ ಸೆಟಪ್ಪನ್ನು ಮಾಡ್ತಾನೆ. ಹಾಗೆ ರಾತ್ರಿ ಸಮಯ 7 ಗಂಟೆ ಆಗಿರುತ್ತೆ, 7-7:30. ಸೊ ಅವಾಗ ಅವನು ಊಟ ಮಾಡ್ಬೇಕಂತೇಳಿ ಕ್ಯಾಂಟೀನ್ಗೆ ಹೋದಾಗ ಅಲ್ಲೊಬ್ಬ ಸೀನಿಯರ್ ಪರಿಚಯ ಆಗ್ತಾನೆ. ಅವನ ಹೆಸರು ಅರವಿಂದ್ ಅಂತೇಳಿ. ಸೊ ಹಾಗೆ ಊಟ ಮಾಡ್ತಿರ್ಬೇಕಾದ್ರೆ ಅರವಿಂದ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಇಲ್ಲ ಬ್ರದರ್, ಆ ಮೇಲೆ 3rd ಫ್ಲೋರ್ ಇದೆಯಲ್ಲ, ಆ ಫುಲ್ ಉದ್ದನೆ ಕಾರಿಡಾರ್ ಎಲ್ಲವೂ ಕೂಡ ಖಾಲಿ ಆಗಿದೆ ಅಲ್ಲ, ಮತ್ತು ಅಲ್ಲೊಂದು ರೂಮ್ಗೆ ಯಾಕೆ ಬೀಗ ಹಾಕಿದ್ದಾರೆ ಅಂತೇಳಿ ಕೇಳ್ತಾನೆ. ಸೊ ಅಲ್ಲಿದ್ದವ್ರು ಎಲ್ಲರೂ ಕೂಡ ಗಡಿಬಿಡಿಯಿಂದ ಇವನನ್ನೇ ನೋಡಲಿಕ್ಕೆ ಶುರು ಮಾಡ್ತಾರೆ. ಸೊ ಯಾಕೆ ಈ ಥರ ನೋಡ್ತಿದ್ದಾರೆ ಅಂತೇಳಿ ಇವನಿಗೊಂದು ಪ್ರಶ್ನೆ ಮೂಡುತ್ತೆ. ಆವಾಗ ಆ ಸೀನಿಯರ್ ಒಂದು ಗಾಬರಿಯಿಂದ ಒಂದು ಉತ್ತರವನ್ನು ಹೇಳ್ತಾನೆ. ನೀನು ಆ 217 ರೂಮ್ ಬಗ್ಗೆ ತಲೆಯನ್ನು ಕೆಡಿಸ್ಲಿಕ್ಕೆ ಹೋಗ್ಬೇಡ. ಸೊ ಅದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ, ಅದ್ರ ಬಗ್ಗೆ ನೀನು ಜಾಸ್ತಿ ಮಾತನ್ನ ಆಡಲಿಕ್ಕೆ ಹೋಗ್ಬೇಡ. ಆದರೆ ನಿನಗೊಂದು ಸಲಹೆ ಕೊಡ್ತೀನಿ. ಏನಂದರೆ, ರಾತ್ರಿ 2:17ಕ್ಕೆ ನಿನ್ನ ರೂಮ್ಗೆ ಯಾರಾದರೂ ಬಂದು ಟಕ್ ಟಕ್ ಅಂತೇಳಿ ಶಬ್ದ ಮಾಡಿದ್ರೆ ಯಾವತ್ತೂ ಕೂಡ ತೆಗಿಲಿಕ್ಕೆ ಹೋಗ್ಬೇಡ. ನಾನು ಹೇಳ್ತಿರೋದನ್ನ ಅಷ್ಟೇ ಕೇಳು ಅಂತ ಹೇಳ್ತಾನೆ. ಆದರೆ ಇವನೇನು ತಿಳ್ಕೊತಾನೆ, ನಗುತ್ತಾನೆ, ಇದೆಲ್ಲ ರ್ಯಾಗಿಂಗ್ಗೋಸ್ಕರ ಸೀನಿಯರ್ಸ್ ಈ ಥರ ದಂತಕಥೆಗಳನ್ನೆಲ್ಲ ಕಟ್ತಿರಬಹುದು ಅಂತೇಳಿ. ಆದರೆ ಇವ್ನು ನಗ್ತಿದ್ರು ಕೂಡ ಆ ಸೀನಿಯರ್ ಮುಖದಲ್ಲಿ ಯಾವುದೇ ಥರದ ನಗು ಇರಲಿಲ್ಲ, ತುಂಬ ಗಾಂಭೀರ್ಯತೆ ಇತ್ತು. ಸೊ ನೀನು ನಂಬರು ಬಿಟ್ಟರೆ ಬಿಡು ಅನ್ನೋ ಒಂದು ಗಾಂಭೀರ್ಯತೆ ಕಾಣ್ತಾ ಇತ್ತು. ಅದನ್ನೇ ಅಲ್ಲಿಗೆ ಬಿಟ್ಬಿಟ್ಟು ರೂಮಿಗೆ ಬರ್ತಾನೆ. ಅವನೇನು ಅನ್ಕೋತಾನೆ, ಈ ಥರ ಸೀನಿಯರ್ಸ್ ಈ ಥರ ಕಥೆಗಳನ್ನೆಲ್ಲ ಕಟ್ತಿರ್ತಾರೆ ಬಿಡು ಅಂತೇಳಿ ಅವನೇನು ಮಾಡ್ತಾನೆ, ಅದನ್ನು ಅಲ್ಲಿಗೆ ನೆಗ್ಲೆಕ್ಟ್ ಮಾಡ್ತಾನೆ. ಹಾಗೆ ಒಂದು ವಾರದ ನಂತರ ಅಲ್ಲೊಬ್ಬ ಜೂನಿಯರ್ ಬಂದು ಮತ್ತೆ ಸೇರ್ಕೋತಾನೆ. ಅವನ ಹೆಸರು ಪ್ರವೀಣ್ ಅಂತೇಳಿ. ಸೊ ಅವನೇನು ಮಾಡ್ತಾನಪ್ಪ ಅಂದರೆ, ಅವನಿಗೂ ಕೂಡ ಸೇಮ್ ಕಥೆಯನ್ನು ಹೇಳಿರ್ತಾರೆ. ಈ 217 ರೂಮ್ ಕಡೆ ಹೋಗ್ಬೇಡ, ಮೇಲ್ ಕಾರಿಡಾರಲ್ಲಿ ಹೋಗ್ಬೇಡ, ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ. ಸೊ ಅವಾಗ್ಲೂ ಕೂಡ ಅವನೇನು ಮಾಡ್ತಾನೆ, ಆ ರಾತ್ರಿ ಜೋರಾಗಿ ಮಳೆ ಬರ್ತಾ ಇರುತ್ತೆ, ಏನು ಕೂಡ ಕೇಳಿಸ್ತಾ ಇರಲ್ಲ. ಅವನು ಎಲ್ರಿಗೂ ಕೂಡ ಚಾಲೆಂಜನ್ನು ಮಾಡ್ತಾನೆ. ಆ ಮೇಲ್ಗಡೆ ರೂಮಲ್ಲಿ ಏನೂ ಇಲ್ಲ, ನೀವು ತುಂಬ ಕಥೆನ ಕಟ್ತಾ ಇದ್ದೀರಾ, ನಾನು ಇದನ್ನು ಪ್ರೂವ್ ಮಾಡ್ತೀನಿ ಅಂತೇಳಿ ಫೋನನ್ನು ಫುಲ್ ಚಾರ್ಜ್ ಮಾಡಿಬಿಟ್ಟು ಆ ಇರುವಂಥ ರೂಮ್ಗೆ ಹೋಗ್ತಾನೆ 2:17ಕ್ಕೆ. ಆ ರಾತ್ರಿ ಅವನಿಗೆ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಅವ್ನು ಯಾರ ಮಾತು ಕೇಳಾರ್ದೆ ಅಲ್ಲಿಗೆ ಹೋಗ್ತಾನೆ. ಹೋಗ್ಲಿಯಪ್ಪ ಅಂತೇಳಿ ಬಿಡ್ತಾರೆ. ಆದರೆ ಬೆಳಗ್ಗೆ ಆದ ತಕ್ಷಣ ಅವನ ಕಣ್ಣಲ್ಲಿ ಕಾಣ್ತಿರುವಂತಹ ಭಯ, ಅವನು ಹೆದರ್ತಿರೋದು, ಅವನು ನಡುಗ್ತಿರೋದು, ಏನೋ ಗಾಬರಿಯಲ್ಲಿ ಏನೋ ಅವನಿಗೆ ಆಗಿದೆ ಅನ್ನೋ ಥರ ಅವನಿಗೆ ಕಾಣಿಸ್ತಾ ಇರುತ್ತೆ. ಮುಖ ಫುಲ್ ಬಾಚ್ಕೊಂಡಿರುತ್ತೆ. ಆಮೇಲೆ ಆ ಫೋನಲ್ಲಿ ಒಂದು ವಿಚಿತ್ರ ಆಗಿರುವಂಥ ರೆಕಾರ್ಡಿಂಗ್ ಆಗಿರುತ್ತೆ, 40 ಸೆಕೆಂಡು, ಎಲ್ಲವೂ ಕೂಡ ಬ್ಲ್ಯಾಂಕ್ ಆಗಿರುತ್ತೆ. ಬಟ್ ಒಂದು ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇರುತ್ತೆ, ನನ್ನನ್ನು ಹೊರಗಡೆ ಬರಲು ಬಿಡಿ ಅಂತೇಳಿ. ಸೊ ಅಷ್ಟೇ ಕೇಳಿಸ್ತಾ ಇರುತ್ತೆ, ಅದನ್ನು ಬಿಟ್ಟು ಬೇರೆ ಏನು ಕೂಡ ಕೇಳಿಸ್ತಾ ಇರಲ್ಲ. ಸೊ ಅದು ಆದ ನಂತರ ಈ ಪ್ರವೀಣ್ ಯಾವತ್ತೂ ಕೂಡ ಫೋನನ್ನು ಮುಟ್ಟಕ್ಕೆ ಹೋಗೋದಿಲ್ಲ. ಅವನು ಫೋನನ್ನು ಫಾರ್ಮೇಟ್ ಮಾಡ್ತಾನೆ, ಎಲ್ಲವನ್ನು ಕೂಡ ಮಾಡ್ತಾನೆ. ಆದರೆ ಆ ಧ್ವನಿ ಎಂದಿಗೂ ಕೂಡ ಎರೇಸ್ ಆಗ್ತಾನೆ ಇರೋದಿಲ್ಲ. ಅದು ಆದ ನಂತರ ಮತ್ತೆ ವಿಜಯ್ಗೂ ಕೂಡ ಒಂದಿನ ಹಾಗೆ ರಾತ್ರಿ
ಓದ್ತಿರ್ಬೇಕಾದ್ರೆ ಸಮಯ ನೋಡ್ತಾನೆ 2:17 ಆಗಿರುತ್ತೆ. ಸೊ ಅವಾಗ ಆ ಮೇಲ್ಮಹಡಿನಿಂದ ಯಾರೋ ಉದ್ದೇಶಪೂರ್ವಕವಾಗಿ ನಡೆದುಕೊಂಡು ಬರ್ತಾ ಇದ್ದಾರೆ ಅನ್ನೋ ಥರ ಇವನಿಗೆ ಶಬ್ದ ಕೇಳಿಸ್ಲಿಕ್ಕೆ ಶುರು ಆಗುತ್ತೆ. ಸೊ ಉದ್ದನೆ ನಡ್ಕೊಂಡು ಬರ್ತಾರೆ. ಆಮೇಲೆ 217 ರೂಮ್ ಹತ್ರ ಬಂದ್ಬಿಟ್ಟು ಆ ಶಬ್ದ ಸ್ಟಾಪ್ ಆಗ್ಬಿಡುತ್ತೆ. ಏನ್ ಇರ್ಬೋದು ಅಂತೇಳಿ ಕುತೂಹಲ ಇವನಿಗೆ ಜಾಸ್ತಿ ಆಗುತ್ತೆ. ಬಟ್ ಈ ಸೀನಿಯರ್ಸ್ ಹೇಳಿರುವಂಥ ಮಾತು ನೆನಪು ಮಾಡ್ಕೊಂಡು ಕಿಸಿಂದ ಮತ್ತೇನು ಮಾಡ್ತಾನೆ, ಸುಮ್ಮನೆ ಮಲ್ಕೊಂಡ್ಬಿಡ್ತಾನೆ. ಸೊ ಆ ರಾತ್ರಿ ಅಷ್ಟಕ್ಕೊಂದು ನಿದ್ದೆ ಬರ್ತಿರೋದಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಅವನ ರೂಮ್ಮೇಟ್ ಏನಿರ್ತಾನಲ್ಲ, ಸಂತೋಷ್ ಅಂತೇಳಿ ಅವನ ಹೆಸರು. ಸೊ ಅವನಿಗೆ ಮುಂದೆ ಶೇರ್ ಮಾಡ್ಕೊತಾನೆ, ಇಲ್ಲ ರಾತ್ರಿ ಹೊತ್ತು ಈ ಥರ ಒಂದು ಗೆಜ್ಜೆ ಶಬ್ದ ನನಗೆ ಕೇಳಿಸ್ತು ಅಂತೇಳಿ. ಅವಾಗ ಅವ್ನು ಹೇಳ್ತಾನೆ, ಈ ಥರ ಗೆಜ್ಜೆ ಶಬ್ದಗಳು ಕೇಳಿಸ್ತಾ ಇರುತ್ತೆ, ಇದೆಲ್ಲ ನಿನಗೆ ಅಭ್ಯಾಸ ಆಗತ್ತೆ ಬಿಡು ಅಂತ ಹೇಳ್ತಾರೆ. ಬಟ್ ಇವನು ಗಾಬರಿ ಆಗಿರೋದೇನಪ್ಪ ಅಂದರೆ, ಅಭ್ಯಾಸ ಆಗತ್ತೆ ಅನ್ನೋದು ಅಂತ ಹೇಳಿದ್ನಲ್ಲ, ಅದು ತುಂಬ ಗಾಬರಿ ಆಗ್ತಾ ಇರುತ್ತೆ. ಅಂದರೆ ಪ್ರತಿದಿನ ಈ ಥರ ಗೆಜ್ಜೆ ಶಬ್ದ ಕೇಳಿಸ್ತಾನೆ ಇರುತ್ತೆ ಅನ್ನೋ ಒಂದು ಕಲ್ಪನೆ ಅವನಿಗೆ ಮೂಡುತ್ತೆ. ಹಾಗೆ ಕೆಲವು ದಿನಗಳ ಕಳೆದ ನಂತರ ಇನ್ನೊಬ್ಬ ವಿದ್ಯಾರ್ಥಿ ಆ ಒಂದು ವಾಶ್ರೂಮ್ಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಕೈ ತೊಳಿತಾ ಇರ್ತಾನೆ. ಅಲ್ಲಿ ಅವ್ನು ಕೈ ತೊಳಿತಿರ್ಬೇಕಾದ್ರೆ ಹಿಂದೆಯಿಂದ ಒಂದು ಕಪ್ಪು ನೆರಳು ಕಾಣಿಸುತ್ತೆ. ಸೊ ಕಾಣಿಸೋಣ ಅವ್ನು ಹಿಂದೆ ತಿರುಗಿ ನೋಡ್ತಾನೆ, ಅಲ್ಲಿ ಯಾರು ಕೂಡ ಇರೋದಿಲ್ಲ. ಮತ್ತೆ ಕಣ್ಣಿನೊಳಗೆ ನೋಡಿದಾಕ್ರ ಆ ಒಂದು ಕಪ್ಪು ನೆರಳು ಸ್ಪಷ್ಟವಾಗಿ ಇವನಿಗೆ ಕಾಣಿಸ್ತಾ ಇರುತ್ತೆ, ಮನುಷ್ಯನ ಆಕಾರದಲ್ಲಿ ಆಕೃತಿಯಲ್ಲಿ ಕಾಣಿಸ್ತಾ ಇತ್ತು. ಸೊ ಅದನ್ನು ನೋಡ್ತಾನೆ, ಜೋರಾಗಿ ಕಿರಿಚ್ಬಿಟ್ಟು ಅಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಕಡೆ ಗುಂಪು ಮಾಡ್ತಾನೆ. ಸೊ ಅವ್ನು ಹೇಳ್ತಾನೆ, ಇಲ್ಲ ನನಗೆ ಈ ಥರ ಒಂದು ಕಪ್ಪು ನೆರಳು ಕಾಣಿಸ್ತು, ತುಂಬ ವಿಚಿತ್ರವಾಗಿತ್ತು, ತುಂಬ ಭಯವಾಗಿ ಕಾಣಿಸ್ತಾ ಇತ್ತು ಅಂತೇಳಿ. ಆದರೆ ಅಲ್ಲಿರುವಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಇದೆಲ್ಲ ಬಿಡು, ನಿನಗೆ ಭ್ರಮೆ ಇರ್ಬೋದು ಹಾಗೆ ಹೀಗೆ ಅಂತೇಳಿ. ಬಟ್ ಅವನು ಈ ವಿಷಯನ ಅಷ್ಟು ಅಲ್ಲಿಗೆ ಬಿಡೋದಿಲ್ಲ, ವಾರ್ಡನ್ ಹತ್ರನೂ ಕೂಡ ತಗೊಂಡು ಹೋಗ್ತಾನೆ. ಸೊ ವಾರ್ಡನ್ ಹತ್ರ ಹೇಳಿದಾಕ್ರ ವಾರ್ಡನು ಕೂಡ ಅಷ್ಟೇ ಅದನ್ನು ನೆಗ್ಲೆಕ್ಟ್ ಮಾಡ್ತಾನೆ. ಸೊ ನೀವಿಲ್ಲ ಬಂದಿರೋದೇನಕ್ಕೆ, ಓದ್ಕೊಳ್ಳಿಕ್ಕೆ, ಓದೋದ ಮೇಲೆ ಗಮನ ಕೊಡಿ, ಈ ಥರ ಅಲ್ಲಿ ಆಗ್ತಾ ಇರುತ್ತೆ ಅಂತೇಳಿ ಅದನ್ನು ಅಲ್ಲಿಗೆ ನೆಗ್ಲೆಕ್ಟ್ ಮಾಡಿಬಿಟ್ಟು ಡೈವರ್ಟನ್ನು ಮಾಡಿಬಿಟ್ಟು ಸೊ ಅವನಿಗೆ ಸ್ವಲ್ಪ ಧೈರ್ಯ ತುಂಬಿಟ್ಟು ಆ ರೂಮ್ಗೆ ಕಳಿಸ್ತಾರೆ. ಸೊ ಹಾಗೆ ಕಳೀತಾ ಇರುತ್ತೆ, ದಿನಗಳು ಹೋಗ್ತಾ ಇರುತ್ತೆ. ಒಂದು ದಿನ ಪ್ರವೀಣ್, ವಿಜಯ್, ಸಂತೋಷ್ ಮತ್ತೆ ದೀಪಕ್ ಈ 4 ಜನ ಒಂದು ರೂಮಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ. ಸೊ ಆ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಹೆಂಗೆ ಸಮಯ ಹೋಗ್ತಾ ಇತ್ತು ಅಂತೇಳಿ ಇವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಪ್ರವೀಣ್ ಅಂತೇಳಿ ಈ 217 ರೂಮ್ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡ್ತಾನೆ. ಸೊ ಈ 217 ರೂಮ್ ಬಗ್ಗೆ ಏನಾರು ಗೊತ್ತಾ ನಿಮಗೆ, ಆ ರಾತ್ರಿ ನಾನು ಹೋದೆ, ಬಟ್ ವಿಚಿತ್ರ ಆಗಿರುವಂತಹ ಆಕೃತಿ ನನಗೆ ಕಾಣಿಸ್ತು, ತುಂಬ ಭಯ ಆಯಿತು. ಬಟ್ ಆ ರಾತ್ರಿ ನನಗೆ ಏನಾಯಿತು ಅಂತೇಳಿ ಅಷ್ಟು ನೆನಪಿಲ್ಲ, ಬಟ್ ತುಂಬ ಗಾಬರಿಯಲ್ಲಿ ಏನೋ ಒಂದು ನಡೀತು ಅನ್ನೋದು ನನಗೆ ಅಷ್ಟೇ ಗೊತ್ತಿತ್ತು ಅಂತೇಳಿ ಹೇಳ್ತಾನೆ. ಆಮೇಲೆ ಹಾಗೆ ಮಾತನಾಡ್ತಾ ಕುತೂಹಲ ಜಾಸ್ತಿ ಆಗುತ್ತೆ. ಆ ರೂಮಿಗೆ ಹೋಗಿ ಭೇಟಿ ಕೊಡೋಣ ಅಂತೇಳಿ ಸಂತೋಷ್ ಹೇಳ್ದಕ್ರ ಈ ದೀಪಕ್ ಹೇಳ್ತಾನೆ, ಇಲ್ಲಪ್ಪ ಬೇಡ, ನನಗೆ ಭಯ ಆಗ್ತಿದೆ ಅಂತೇಳಿ. ಆಮೇಲೆ ವಿಜಯ್ ಕೇಳ್ದಕ್ರ ಇವನು ಕೂಡ ಬೇಡ ಅಂತೇಳಿ ಅಂತಿರ್ತಾನೆ. ಬಟ್ ಆ 4 ಜನ ಗುಂಪಲ್ಲಿ ಏನೋ ಒಂದು ಸ್ವಲ್ಪ ಮತ್ತೆ ಮೋಟಿವ್ ಆಗ್ಬಿಟ್ಟು ಏನು ಮಾಡ್ತಾರೆ, ಇಲ್ಲ ಹೋಗೋಣ ನೋಡೋಣ ಅಂತೇಳಿ ಆ ಧೈರ್ಯ ಮಾಡಿಕೊಂಡು 4 ಜನ ಸಾಹಸ ಮಾಡ್ತಾರೆ. ಕರೆಕ್ಟಾಗಿರೋವಂಥ 2:17ಕ್ಕೆ ಆ ಒಂದು ಕಾರಿಡಾರಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಜೋರಾಗಿ ಮಳೆ ಬರ್ತಾ ಇರುತ್ತೆ. 2:17 ರೂಮ್ ನಂಬರ್ ಕಂಪ್ಲೀಟಾಗಿ ಕ್ಲೋಸ್ ಆಗಿರುತ್ತೆ. ದೊಡ್ಡದಾಗಿರುವಂತಹ ಬೀಗ ಹಾಕಿರ್ತಾರೆ. ಜಸ್ಟ್ ಪ್ರವೀಣ್ ಹೋಗಿ ಆ ಬೀಗನ ಮುಟ್ಟಿದಾಗ ಆ ಬೀಗ ಆಟೋಮೆಟಿಕ್ ಆಗಿ ಓಪನ್ ಆಗಿಬಿಡುತ್ತೆ. ಆ ಡೋರನ್ನು ಓಪನ್ ಮಾಡ್ತಿರ್ಬೇಕಾದ್ರೆ ಕರ್ಕರ್ ಶಬ್ದ ಕೇಳಿಸ್ತಾ ಇರುತ್ತೆ, ಕುಯ್ ಅಂತೇಳಿ ಆ ಶಬ್ದ ಕೇಳಿಸ್ತಾ ಇರುತ್ತೆ. ಒಳಗೆ ಫುಲ್ಲು ಕತ್ತಲೇ ಇರುತ್ತೆ. ಪ್ರವೀಣ್ ಮತ್ತೆ ಟಾರ್ಚ್ನ ಆನ್ ಮಾಡಿಕೊಂಡು ಒಳಗಡೆ ನೋಡ್ತಾರೆ. ಸೊ ಒಳಗಡೆ ಹೋದಾಕರೆ ಏನೋ ಒಂದು ಮುಸುಕಿನ ವಾಸನೆ ಬರ್ತಾ ಇರುತ್ತೆ, ಏನೋ ಒಂದು ಒದ್ದೆ ಆಗಿರುವಂಥ ವಾಸನೆ ಬರ್ತಾ ಇರುತ್ತೆ, ಏನೋ ವಿಚಿತ್ರವಾಗಿ ಕಾಣ್ತಾ ಇತ್ತು. ಮತ್ತು ಆ ಟಾರ್ಚ್ ಬೆಳಕಲ್ಲಿ ಅಲ್ಲೊಂದು ಮುರಿದಿರುವಂಥ ಮಂಚ ಕಾಣಿಸ್ತಾ ಇತ್ತು, ಅಲ್ಲಲ್ಲಿ ಬಿದ್ದಿರುವಂಥ ಪುಸ್ತಕಗಳೆಲ್ಲ ಕಾಣಿಸ್ತಾ ಇತ್ತು. ಸೊ ಅಲ್ಲೇ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನು ಕೂಡ ಇದ್ದು, ಮತ್ತು ಅಲ್ಲಿ ಒಂದು ಏನೋ ಹಳೇದಾಗಿರುವಂತಹ ಡೈರಿ ಕೂಡ ಕಾಣಿಸ್ತಾ ಇತ್ತು, ಫುಲ್ ಯೆಲ್ಲೋಯಿಶ್ ಆಗಿತ್ತು. ಸಂತೋಷ್ ಏನು ಮಾಡ್ತಾನೆ, ಆ ಡೈರಿಯನ್ನು ತಗೊಂಡು ಓದಲಿಕ್ಕೆ ಶುರು ಮಾಡ್ತಾರೆ. ಅದರೊಳಗೆ ಒಂದು ಫ್ರೆಶ್ ಆಗಿರುವಂತಹ ಲೈನ್ಸ್ ಬರ್ದಿತ್ತು. ಅಂದ್ರೆ ಜಸ್ಟ್ ಇವಾಗ ಯಾರೋ ಬರ್ದಿದ್ದಾರೆ ಅನ್ನೋ ತರ ಆ ಲೈನ್ಸ್ಗಳು ಕಾಣಿಸ್ತಾ ಇತ್ತು. ಏನಂದ್ರೆ, ಅವನು ನನ್ನ ಹೆಸರು ಕರೆಯೋಕೆ ಶುರು ಮಾಡಿದ ದಿನ ನಾನು ಈ ರೂಮನ್ನು ಬಿಟ್ಟು ಹೊರಗೆ ಬರಲೇ ಇಲ್ಲ ಅಂತೇಳಿ. ಮತ್ತೆ ಇವರೆಲ್ಲರೂ ಕೂಡ ಗಾಬರಿ ಆಗ್ತಾರೆ. ಏನಾಯ್ತು ಅಂತೇಳಿ ಗೊತ್ತಾಗ್ತಾ ಇರಲ್ಲ. ಆದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೋ ಗೊತ್ತಿಲ್ಲ, ಆ ಪ್ರವೀಣನ ಟಾರ್ಚ್ ಏನಾಗ್ಬಿಡುತ್ತಲ್ಲ ಆಫ್ ಆಗ್ಬಿಡುತ್ತೆ. ಆ ಲೈಟ್ ಆಫ್ ಆಗ್ಬಿಡುತ್ತೆ, ಫುಲ್ ಕತ್ತಲೆಯಿಂದ ತುಂಬಿಕೊಂಡಿರುತ್ತೆ. ಮತ್ತೆ 5 ನಿಮಿಷದ ನಂತರ ಏನೋ ಮತ್ತೆ ಲೈಟ್ ಆನ್ ಮಾಡ್ತಾರೆ. ಬಟ್ ಅಲ್ಲಿ ದೀಪಕ್ ಜೋರಾಗಿ ಕಿರಿಸ್ತಾನೆ. ಏನಂದರೆ ಅಲ್ಲಿ ಪ್ರವೀಣ್ ಕಾಣಿಸ್ತಾನೆ ಇರೋದಿಲ್ಲ. ಸೊ ಪ್ರವೀಣ್ ಅಂತೇಳಿ ಆ ರೂಮನ್ನು ಸುತ್ತಮುತ್ತ ಹುಡುಕ್ತಾರೆ, ಬಟ್ ಅದು ಏನು ಕೂಡ ಕಾಣಿಸೋದಿಲ್ಲ. ಹಾಗೆ 5 ನಿಮಿಷದ ನಂತರ 5 ನಿಮಿಷ 1 ಗಂಟೆ ಥರ ಕಾಣಿಸ್ತಾ ಇರುತ್ತೆ. ಪ್ರವೀಣ್ ಒಂದು ಮೂಲೆಯಿಂದ ಬರ್ತಾರೆ. ಪ್ರವೀಣ್ ಎಲ್ಲಿ ಹೋಗಿದ್ಯಾ, ನೀನು ಇಷ್ಟೊತ್ತನ ಹುಡುಕ್ತಾ ಇದ್ದೀವಿ ಅಂತೇಳಿ. ಆದರೆ ಅವನ ಮುಖದಲ್ಲಿ, ಅವನ ಕಣ್ಣಲ್ಲಿ ಏನೋ ಒಂದು ಸ್ವಲ್ಪ ಭಯ ಥರ ಕಾಣಿಸ್ತಾ ಇತ್ತು. ಅವನ ಕೈಯನ್ನು ಹಿಡ್ಕೊಂಡು ಅವ್ರ ರೂಮಿಗೆ ಬರ್ತಾರೆ. ಆ ರಾತ್ರಿ ಸರಿಯಾಗಿ ನಿದ್ದೆನೆ ಮಾಡೋದಿಲ್ಲ. ಅವ್ರೇನು ಮಾಡ್ತಾರೆ, ವಾಪಸ್ ಬೆಳಗ್ಗೆ ಎದ್ದೇಳ್ತಾರಲ್ಲ ಅವಾಗ ಒಂದು ಸೆಕ್ಯೂರಿಟಿ ರೂಮ್ ಇರುತ್ತೆ, ಅಲ್ಲಿ CC ಕ್ಯಾಮರಾವನ್ನು ನೋಡ್ಲಿಕ್ಕೆ ಹೋಗ್ತಾರೆ. ರಾತ್ರಿ ಹೊತ್ತು ಇವರು 4 ಜನ ಒಳಗಡೆ ಹೋಗಿರೋದು ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಇನ್ನೊಂದು ಫ್ರೇಮಲ್ಲಿ 4 ಜನ ಒಳಗೆ ಹೋಗಿದ್ದಾರೆ, ಆದರೆ 4 ಜನ ಹೊರಗಡೆ ಬರ್ತಾ ಇಲ್ಲ.
ಇಲ್ಲ, 3 ಜನ ಬರ್ತಿರೋದು ಕಾಣಿಸ್ತಾ ಇರುತ್ತೆ. ಬಟ್ ಆ ಅಲ್ಲಿ ಏನು ಆ ಫ್ರೇಮ್ ಇರುತ್ತಲ್ಲ ಸ್ವಲ್ಪ ಗ್ಲಿಚ್ ಆಗಲಿಕ್ಕೆ ಶುರು ಆಗುತ್ತೆ. ಅದನ್ನೆಲ್ಲ ಗಮನಿಸಿದ ಅಲ್ಲೊಬ್ಬ ಕೇರ್ ಟೇಕರ್ ಈ ಒಂದು ವಿಜಯ್ ಇರ್ತಾನಲ್ಲ ಇವನಿಗೆ ಸಪ್ರೇಟಾಗಿ ಕರೆದ್ಬಿಟ್ಟು ಒಂದು ಮಾತನ್ನು ಹೇಳ್ತಾರೆ. ಯಾಕೆ ಆ ರೂಮಲ್ಲಿ ಹೋಗ್ತಾ ಇದ್ದೀರಾ, ನಿಮ್ಗೇನು ಬೇಕು, ನಿಮ್ಗೇನು ಬೇಕಾಗಿದೆ ಅಂತೇಳಿ ಆ ರೂಮಲ್ಲಿ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತೇಳಿ ಕೇಳ್ತಾರೆ. ಇಲ್ಲ, ಸುಮ್ಮನೆ ಕುತೂಹಲದಿಂದ ಹೋಗೋಕ್ಕೆ ಟ್ರೈ ಮಾಡಿದ್ವಿ ಅಂತೇಳಿ. ಆವಾಗ ಆ ಕೇರ್ ಟೇಕರ್ ಒಂದು ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಏನಂದರೆ, ನಾನು ಈ ಹಾಸ್ಟೆಲಲ್ಲಿ 45 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ಹಾಸ್ಟೆಲಲ್ಲಿ ನಡೆದಿರುವಂತಹ ಪ್ರತಿಯೊಂದು ಆ್ಯಕ್ಟಿವಿಟಿಗಳು ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಹಾಗಾದರೆ ಆ 217 ರೂಮು ಯಾಕೆ ಲಾಕ್ ಮಾಡಿದ್ದಾರೆ ಅಂತೇಳಿ ಈ ವಿಜಯ್ ಕೇಳಿದಾಕ್ರ ಅವರೊಂದು ಮಾತನ್ನು ಹೇಳ್ತಾರೆ. ಇಲ್ಲ, 40 ವರ್ಷಗಳ ಹಿಂದೆ ಅಲ್ಲೊಬ್ಬ ಫೈನಲ್ ಇಯರ್ ವಿದ್ಯಾರ್ಥಿ ವಾಸ ಮಾಡ್ತಾ ಇದ್ದ. ತುಂಬ ಜಾಣ ವಿದ್ಯಾರ್ಥಿ, ಯಾವುದನ್ನು ಕೂಡ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ತುಂಬ ಒಳ್ಳೆಯ ವಿದ್ಯಾರ್ಥಿ, ತುಂಬ ಎಲ್ಲವನ್ನು ಕೂಡ ನಾರ್ಮಲಾಗಿ ಹ್ಯಾಂಡಲ್ ಮಾಡ್ತಾ ಇದ್ದ. ಬಟ್ ಕೊನೆಯಲ್ಲಿ ಅವನು ಫೈನಲ್ ಇಯರ್ ಎಕ್ಸಾಮ್ ಬಂದಾಗ ತುಂಬ ಒತ್ತಡ ಆಗ್ತಾ ಇತ್ತು. ಸೊ ಆ ಒತ್ತಡವನ್ನು ಸಹಿಸಲಾರದೆ ಒಂದು ದಿನ ರೂಮಲ್ಲೇ ಹೋಗ್ಬಿಟ್ಟ. ಆದರೆ ವಾಪಸ್ ಎಂದಿಗೂ ಕೂಡ ಬರಲೇ ಇಲ್ಲ. ಆಮೇಲೆ ವಿಜಯ್ ಕೇಳ್ತಾನೆ, ಅವ್ನು ಸತ್ತೋದ್ನ ಅಂತೇಳಿ. ಅದು ನಮಗೇನು ಗೊತ್ತಿಲ್ಲ, ಆದರೆ ಆ ರೂಮ್ ಒಳಗೆ ಹೋದ, ಬಟ್ ಅಲ್ಲಿಂದ ಮಾಯವಾದ. ಅವನ ಹೆಣ ಎಲ್ಲೂ ಕೂಡ ಸಿಗಲಿಲ್ಲ ನಮಗೆ. ಎಷ್ಟೇ ಹುಡುಕಿದ್ರು ಏನೇ ಮಾಡಿದ್ರು ಕೂಡ. ಆದರೆ ಕಾಲೇಜಿನ ಚೇರ್ಮನ್ ಮತ್ತು ಪ್ರಿನ್ಸಿಪಲ್ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಅವನು ಮನೆಗೆ ಹೋಗಿಬಿಟ್ಟಿದ್ದಾನೆ ಅಂತೇಳಿ ಆ ಒಂದು ರಿಜಿಸ್ಟ್ರಲ್ಲಿ ಬರೆದ್ಬಿಟ್ಟು ಅಲ್ಲಿಂದ ಆ ಕೇಸ್ನ ಅಲ್ಲಿಗೆ ಕ್ಲೋಸ್ ಮಾಡಿಬಿಟ್ರು. ಸೊ ಆವಾಗಿನಿಂದನೇ ಈ ಒಂದು ಕೆಲವೊಂದು ಕಥೆಗಳು ನಡೀಲಿಕ್ಕೆ ಶುರುವಾದವು. ಏನಂದರೆ ಆ ರೂಮಲ್ಲಿ ಯಾರೋ ಒಬ್ರು ಇದ್ದಾರೆ, ಯಾರೋ ಒಳಗಡೆಯಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಕಥೆಗಳು ನಡೀಲಿಕ್ಕೆ ಶುರು ಆಗ್ತಾ ಇದ್ದಾವೆ ಅಂತ ಹೇಳ್ತಾರೆ. ಆದರೆ ಆ ಮುನಿಯಪ್ಪ ವಾರ್ನಿಂಗನ್ನು ಕೊಡ್ತಾರೆ. ಸೊ ನೀನು ಸೇಫ್ ಆಗಿರಬೇಕು ಅಂದರೆ ಆ ರೂಮ್ ಕಡೆ ಹೋಗಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ಭಯಾನಕವಾಗಿರುವಂಥ ರಹಸ್ಯ ಹೇಳ್ತಾನೆ. ಪ್ರತಿ ವರ್ಷ ಆ ಒಂದು ರೂಮಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಗಳು ಕಾಣಲೆ ಆಗಲಿಕ್ಕೆ ಶುರು ಆಗ್ತಾ ಇರ್ತಾನೆ. ಈ ಹಾಸ್ಟೆಲ್ಲಿ ಜೋಪಾನ, ಹುಷಾರಾಗಿರು ಅಂತೇಳಿ ಹೇಳ್ತಾನೆ. ಅಲ್ಲಿಂದ ವಾಪಸ್ ಬಂದ್ಬಿಡ್ತಾರೆ. ಅದು ಆದ ನಂತರ ಈ ಪ್ರವೀಣ್ಗೆ ವಿಚಿತ್ರ ಆಗಿ ಆಡಲಿಕ್ಕೆ ಶುರು ಮಾಡ್ತಾನೆ. ಅವನು ನಾರ್ಮಲ್ ಸ್ಟೇಜಿಗೆ ಬರ್ತಾನೆ ಇರೋದಿಲ್ಲ. ಸೊ ನಂತರ ಅವ್ರ ಮನೆಯವರು ಈ ಪ್ರವೀಣನ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಾಕ ಈ ಪ್ರವೀಣ್ ಈ ವಿಜಯನ ಕೈನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಪಿಸುಗುಟ್ಟಲ್ಲಿ ಹೇಳ್ತಾನೆ, ಅವರು ಇನ್ನೂ ಕೂಡ ಒಳಗಡೆ ಇದ್ದಾರೆ. ಆ ರೂಮಲ್ಲಿ ಇನ್ನೂ ಒಂದು ಬಾಗಿಲಿದೆ, ಅದರ ಹಿಂದೆ ಸಾಕಷ್ಟು ಬಹಳ ವಿದ್ಯಾರ್ಥಿಗಳು ಇದ್ದಾರೆ, ಅವರು ಕೂಡ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಹೋಗಿ ನೀನು ಕಾಪಾಡು ಅಂತೇಳಿ ಹೇಳ್ತಾನೆ. ಬಟ್ ಇವನಿಗೆ ಶಾಕ್ ಆಗಿರುತ್ತೆ, ಇವನ್ ಯಾಕೆ ಈ ಥರ ಮಾತನ್ನು ಹೇಳ್ತಾ ಇದ್ದಾನೆ ಅಂತೇಳಿ. ಅವ್ನ ಮನೆಗೆ ಹೋಗ್ತಾನೆ. ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲಿಗೆ ಸೊ ಇವ್ರು 3 ಜನ ಒಂದೇ ರೂಮಲ್ಲಿ ಮಲಗಿರ್ತಾರೆ. ಯಾಕಂದರೆ ಇವರಿಗೆ ಬೇರೆ ಬೇರೆ ಕಡೆ ಮಕ್ಕೊಂಡ್ರೆ ಅಷ್ಟು ಕಂಫರ್ಟ್ ಆಗಿ ಇರ್ತಿರಲಿಲ್ಲ ಮತ್ತು ತುಂಬ ಭಯನೂ ಕೂಡ ಆಗ್ತಾ ಇತ್ತು. 2-3 ಎಕ್ಸಾಮ್ ಮುಗ್ದಿರತ್ತೆ. ಸೊ ಅಷ್ಟೊತ್ತಿಗೆ ಇವರು ಆ ರೂಮಲ್ಲಿ ಒಟ್ಟಿಗೆ ಇರ್ತಾರೆ. ಯಾರು? ವಿಜಯ್, ಸಂತೋಷ್ ಮತ್ತು ದೀಪಕ್ 3 ಜನ ಒಟ್ಟಿಗೆ ಆ ಒಂದು ರೂಮಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಥರ ಏನೋ ಗೊತ್ತಿಲ್ಲ, ಹಾಗೆ ಓದ್ತಿರ್ಬೇಕಾದ್ರೆ ಆ ಒಂದು ಪರೀಕ್ಷೆಯ ಒತ್ತಡದಲ್ಲಿ ಇವರಿಗೆ ಸಮಯ ಹೆಂಗೆ ಹೋಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇರಲ್ಲ. ಇನ್ನೊಂದು ಭಯಾನಕ ಏನಪ್ಪ ಅಂದರೆ ಅವರ ಒಂದು ಹಾಸ್ಟೆಲಲ್ಲಿ ಆ ಕಾರಿಡಾರ್ ಲೈಟ್ಗಳು ಇರುತ್ತಲ್ಲ ಅವಾಗ ಆಫ್ ಆಗೋದು ಆನ್ ಆಗೋದು ಮಾಡ್ತಾ ಇರುತ್ತೆ. ಎಲೆಕ್ಟ್ರಿಷಿಯನ್ ಅನ್ನ ಕರ್ಕೊಂಡು ಬಂದು ಕೂಡ ತೋರಿಸಿದ್ರು ಕೂಡ ಆ ಲೈಟ್ಗಳು ಪದೇ ಪದೇ ಅದೇ ಥರ ಮಾಡಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಆ ಒಂದು ಹಾಸ್ಟೆಲ್ ಗಡಿಯಾರ ಇರುತ್ತಲ್ಲ ಕರೆಕ್ಟಾಗಿ 2:17ಕ್ಕೆ ಸ್ಟಾಪ್ ಆಗ್ತಾ ಇತ್ತು. ಶೆಲ್ಗಳು ಚೇಂಜ್ ಮಾಡಿದ್ರು, ಹೊಸ ಗಡಿಯಾರ ತಂದು ಹಾಕಿದ್ರು ಕೂಡ ಆ ಸಮಯ 2:17ಕ್ಕೆ ಸ್ಟಾಪ್ ಆಗ್ತಾ ಇತ್ತು. ಆ ಒಂದು ರೂಮಲ್ಲಿ ಓದ್ತಿರ್ಬೇಕಾದ್ರೆ ಮತ್ತೆ ಅವರಿಗೆ ಒಂದು ವಿಚಿತ್ರ ಆಗಿರುವಂತಹ ಶಬ್ದ ಕೇಳಿಸುತ್ತೆ. ಆ ರೂಮಿಂದ ಬಾಗಿಲಿಂದ ಏನೋ ಟಕ್ ಟಕ್ ಅಂತೇಳಿ ಶಬ್ದ ಕೇಳಿಸುತ್ತೆ. ಮತ್ತೆ ಯಾರೋ ನಡೆದುಕೊಂಡು ಬರ್ತಾ ಇದ್ದಾರೆ, ಒಂದು ಹೆಜ್ಜೆಯ ಶಬ್ದ ಇವರಿಗೆ ಮತ್ತೆ ಕೇಳಿಸ್ಲಿಕ್ಕೆ ಶುರು ಆಗುತ್ತೆ. ಟಕ್ ಅಂತೇಳಿ ಬಾರಿಸ್ತಿರುತ್ತೆ. ಇವ್ರು 3 ಜನರ ಹೆಸರನ್ನ ಕರೀತಾರೆ ಹೊರಗಡೆಯಿಂದ, ದೀಪಕ್, ವಿಜಯ್, ಸಂತೋಷ್ ಅಂತೇಳಿ. ಸೊ ಇವ್ರು 3 ಜನ ಆ ಡೋರನ್ನು ಓಪನ್ ಮಾಡಿದಾಕ್ರ ಹೊರಗಡೆ ವಿಚಿತ್ರ ಆಗಿರುವಂತಹ ಆ ಕಾರಿಡಾರ್ ಕಾಣ್ತಾ ಇತ್ತು. ಉದ್ದನೇ ಕಾರಿಡಾರ್ ಕಾಣ್ತಾ ಇತ್ತು. ಆದರೆ ಪಕ್ಕದಲ್ಲಿ ಸ್ವಲ್ಪ ಗೋಣನ್ನು ಈ ಕಡೆ ತಿರುಗಿಸಿ ನೋಡಿದಾಕ್ರ ಮೂಲೆಯಲ್ಲಿ ಸ್ಪಷ್ಟವಾಗಿ ಒಂದು ಬಿಳಿ ನೆರಳು, ಉದ್ದನೆ ಕೂದಲ, ಆದರೆ ಅದರ ಕಾಲು ನೆಲಕ್ಕೆ ಹತ್ತಿರಲಿಲ್ಲ, ಆ ಥರ ಕಾಣಿಸ್ತಾ ಇತ್ತು. ಸೊ ಅದರಿಂದ ಇವರು ತಪ್ಪಿಸ್ಕೋಬೇಕಂತೇಳಿ 3 ಜನ ಕೈಯನ್ನು ಹಿಡ್ಕೊಂಡು ಆ ಕಾರಿಡಾರಲ್ಲಿ ಓಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಆ ಕಾರಿಡಾರಲ್ಲಿ ಎಷ್ಟೇ ಓಡಿದ್ರು ಕೂಡ ಇವರಿಗೆ ಅಂತ್ಯ ಅನ್ನೋದೇ ಸಿಗ್ತಾ ಇರಲ್ಲ. ಎಲ್ಲಿ ಸ್ಟೆಪ್ಸ್ ಇದೆ ಅಂತೇಳಿ ಗೊತ್ತಾಗ್ತಾ ಇರಲ್ಲ. ಬರೀ ಓಡ್ತಾರೆ. ಅದರೊಳಗೆ ಆ ಓಡ್ತಿರೋ ಒಂದು ರಭಸದಲ್ಲಿ 3 ಜನ ದಿಕ್ಕಾಪಾಲಾಗ್ಬಿಡ್ತಾರೆ. ಎಲ್ಲಿ ಓಡ್ತಿದಾರೆ ಅಂತ ಹೇಳಿ ಗೊತ್ತಾಗಲ್ಲ. ಒಬ್ರಿಗೊಬ್ರು ಕೈ ಮಿಸ್ ಆಗಿರುತ್ತೆ, ಸುಮ್ಮನೆ ಓಡ್ತಿರ್ತಾರೆ. ಆದರೆ ಓಡ್ತಾ ಕೊನೆಗೆ ಒಂದು ಜಾಗಕ್ಕೆ ಹೋಗಿ ನಿಂದಿರ್ತಾನೆ. ಅದು
ಗೇಟ್ ಹತ್ರ ಹೋಗಿ ನಿಂತಿರ್ತಾನೆ. ಸೊ ಅವಾಗ ಎಲ್ಲ ಶಬ್ದಗಳು ಸಡನ್ಲಿ ನಿಂತೋಗ್ಬಿಡುತ್ತೆ ಮತ್ತು ಯಾವುದೇ ಥರದ ಆಕೃತಿ ಕೂಡ ಕಾಣಿಸ್ತಾ ಇರಲ್ಲ. ಆದರೆ ಅವನ ಇಬ್ಬರ ಸ್ನೇಹಿತರು ಸಂತೋಷ್ ಮತ್ತು ದೀಪಕ್ ಇಬ್ಬರು ಕೂಡ ಕಾಣಿಸ್ತಾ ಇರಲ್ಲ. ಸೊ ಹಾಸ್ಟೆಲಿನ ವಾರ್ಡನ್ಗೂ ಕೂಡ ಹೇಳ್ತಾರೆ. ಆದರೆ ಹಾಸ್ಟೆಲ್ ವಾರ್ಡನ್ ಪ್ರಿನ್ಸಿಪಲ್ ಮತ್ತು ಚೇರ್ಮನ್ ಹೇಳಿದಾಕರ ಆ ಇಬ್ಬರನ್ನು ಕೂಡ ಮನೆಗೆ ಹೋಗಿದ್ದಾರೆ ಅಂತೇಳಿ ಆ ಒಂದು ಕೇಸ್ನ ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ. ಈ ವಿಜಯ್ ಮತ್ತೆ ಅವ್ರ ಮನೆಗೆ ಕಾಲ್ ಮಾಡಿದಾಕರ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಮಕ್ಕಳು ಮನೆಗೆ ಬಂದಿಲ್ಲ ಅಂತಲೇ ಹೇಳ್ತಾರೆ. ಸೊ ಇದು ಆದ ನಂತರ ಒಂದು ಎಕ್ಸಾಮ್ ಬರೆದ್ಬಿಟ್ಟು ಈ ವಿಜಯ್ ಏನು ಮಾಡ್ತಾನೆ, ಆ ಒಂದು ಹಾಸ್ಟೆಲ್ನಿಂದ ಆ ಒಂದು ಕಾಲೇಜಿಂದ ಟ್ರಾನ್ಸ್ಫರನ್ನು ತಗೊಂಡು ಇನ್ನೂ ಒಂದು ಕಾಲೇಜಿಗೆ ಹೋಗ್ಬಿಡ್ತಾನೆ. ಅವನ ಜೀವನದಲ್ಲಿ ಭಯಾನಕ ಆಗಿರುವಂಥ ಘಟನೆ ನಡೀತು. ಆಮೇಲೆ ಕೆಲವು ವರ್ಷಗಳ ನಂತರ ಮತ್ತೆ ಅವನಿಗೆ ಒಂದು ಪಾರ್ಸೆಲ್ ಬರುತ್ತಂತೆ. ಸೊ ಆ ಪಾರ್ಸೆಲ್ ಹೆಂಗಿರುತ್ತೆ ಅಂದರೆ ಇವನ ಮನೆ ಅಡ್ರೆಸ್ ಇರುತ್ತೆ, ಬಟ್ ಆ ಅಡ್ರೆಸ್ ಎಲ್ಲಿಂದ ಬಂತು ಅಂತೇಳಿ ಆ ಒಂದು ಪಾರ್ಸೆಲಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಅದು ಓಪನ್ ಮಾಡಿದಾಕ್ರ ಆ ಹಾಸ್ಟೆಲ್ನಿನ ಒಂದು ಹಳೆಯ ರಿಜಿಸ್ಟರ್ ಬುಕ್ ಕಾಣಿಸುತ್ತೆ. ಸೊ ಅದ್ರೊಳಗೆ ಬರ್ದಿರುತ್ತೆ ರೂಮ್ ನಂಬರ್ 217 ಹೊಸ ವಿದ್ಯಾರ್ಥಿ ನೋಂದಣಿ ಅಂತೇಳಿ ಬರ್ದಿರುತ್ತೆ. ಅದನ್ನೆಲ್ಲ ನೋಡ್ಬಿಟ್ಟು ಅವನಿಗೆ ಮತ್ತೆ ಗಾಬರಿ ಆಗಿಲಿಕ್ಕೆ ಶುರು ಆಗುತ್ತೆ, ಮತ್ತೆ ಏನು ಅನಾಹುತ ಆಯಿತು ಅಂತೇಳಿ. ಸೊ ಅವತ್ತಿನಿಂದ ಇವತ್ತಿನ ತನಕ ಈ ವಿಜಯ್ ಯಾವತ್ತೂ ಕೂಡ ಕರೆಕ್ಟಾಗಿ ರಾತ್ರಿ ಹೊತ್ತು ನಿದ್ದೆನೆ ಮಾಡ್ತಾ ಇರೋದಿಲ್ಲ. ರಾತ್ರಿ ಕಣ್ಣು ಮುಚ್ಚಿದ್ರೆ ಸಾಕು, ಆ ರಾತ್ರಿ ನಡೆದಿರುವಂಥ ಘಟನೆಗಳು ಕನಸಲ್ಲಿ ಇವನಿಗೆ ಬರಲಿಕ್ಕೆ ಶುರು ಆಗ್ತಾ ಇರುತ್ತೆ. ಸೊ ಪ್ರತಿದಿನ ಎಷ್ಟೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ, ಎಷ್ಟೇ ಸಮಾಧಾನ ಪಡಿಸಿದ್ರು ಕೂಡ ಆ ರಾತ್ರಿ ನಡೆದಿರುವಂಥ ಘಟನೆ ಇವನಿಗೆ ಎಂದಿಗೂ ಮರೆಯಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಅವನು ಹೇಳ್ದ, ಈ ಕತೆ ನನ್ನ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿ ಅವನು ಕೂಡ ಹೇಳ್ದ ಸ್ಪಷ್ಟವಾಗಿ, ಯಾಕಂದರೆ ನನ್ನ ಮನಸ್ಸು ಹಗುರ ಆಗಲಿ ಅನ್ನೋ ಒಂದು ಕಾರಣ ಇಟ್ಕೊಂಡು ಈ ಕತೆನ ನಾನು ನಿನ್ನ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಈ ಕತೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂಥ ಕಥೆಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.